ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟ್. ಫ್ರೆಂಡ್, ಇದು ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂಥ 1 BHK ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಸುಮಾರು 46,000 ಮನೆಗಳು ನಿರ್ಮಾಣ ಆಗ್ತವೆ. ಅದರಲ್ಲಿ ಈಗ ಸಾಕಷ್ಟು ಜನ ವಾಸವಾಗಿದ್ದಾರೆ ಇಲ್ಲಿ. ಮತ್ತು ಇನ್ನೂ ಸಾಕಷ್ಟು ಜನರಿಗೆ ಲೋನ್ ಮಾಡಿಸ್ಕೊಳ್ಳಿ ಅಂತ ಸಾಕಷ್ಟು ಲೋನು ಸಾಲದ ಮೇಳ ಆಗಲಿ ಎಲ್ಲ ಏರ್ಪಟ್ಟಿಕ್ಕಿದ್ರು ರಾಜೀವ್ ಗಾಂಧಿ ವಸತಿ ನಿಗಮದವರು 1 BHK ಫ್ಲ್ಯಾಟಲ್ಲಿ. ಇಲ್ಲಿ ಸಾಕಷ್ಟು ಜನ ಲೋನ್ ಮಾಡಿಸ್ಕೊಂಡಿಲ್ಲ, ಇನ್ನೂ ಸುಮಾರು ಜನ ಮಾಡಿಸ್ಕೊಂಡಿಲ್ಲ. ಅಂಥವರಿಗೆ KHP ಕಡೆಯಿಂದ ಇಲ್ಲಿ ನೋಟಿಸ್ ಬಂದಿದೆ, ಜಾರಿ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ ಪೇಪರಲ್ಲಿ ಬಂದಿರೋದು ನಿಮಗೆ ಮಾಹಿತಿ ನಾನು ಕೊಡ್ತಾಯಿದ್ದೀನಿ. ಫ್ರೆಂಡ್, ಇದು ಏನು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ. ಇನ್ನೂ ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಇದ್ರ ಬಗ್ಗೆ, ಯಾಕೆಂದರೆ ಸಾಕಷ್ಟು ಜನಕ್ಕೆ ಈ ವಿಷಯ ತಿಳಿಲಿ. ಯಾಕೆಂದರೆ ಇದು 1 BHK ಫ್ಲ್ಯಾಟು ಇರೋದ್ರಿಂದ ಅದು ಫಲಾನುಭವಿಗಳು ಎಲ್ಲರಿಗೂ ತಿಳಿಲಿ. ಈ ವಿಷಯ ದಯವಿಟ್ಟು ಶೇರ್ ಮಾಡಿ, ಮಾಹಿತಿ ಗೊತ್ತಾಗಲಿ ಅವ್ರಿಗೂ ಅಂತ ಇಲ್ಲಿ ನಾನು ತಿಳಿಸ್ತೀನಿ. ಮೊದಲಿಗೆ ಇಲ್ಲಿ ಪೇಪರ್ನಲ್ಲಿ ಏನಿದೆ ನಾವು ನೋಡೋಣ. ಆಮೇಲೆ ನಂತರ ಇನ್ನು ಸಾಕಷ್ಟು ಚಿಕ್ಕಲ್ಲೂರು, ರಂಪುರ ಆಗಿರ್ಬೋದು ಎಲ್ಲ ಕಡೆ ಸಮಸ್ಯೆ ಇರೋವು ವಿಷಯ ಇಲ್ಲಿ ತಿಳಿಸ್ತೀವಿ ನೋಡಿ. ಮೊದಲಿಗೆ ನಾನು ಓದ್ಬಿಟ್ಟು ನಂತರ ನಿಮಗೆ ವಿಷಯ ತಿಳಿಸ್ತೀನಿ. ನೀರು, ವಿದ್ಯುತ್, ಕಸ ವಿಲೇವಾರಿ, ನಿರ್ವಹಣೆ, ಒಳಚರಂಡಿ ಸೇರಿ ಯಾವುದೇ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸದೆ ಅಗತ್ಯ ಹಣ ಕಟ್ಟಿಲ್ಲವೆಂದು ಮುಖ್ಯಮಂತ್ರಿಯವರ 1,00,000 ವಸತಿ ಯೋಜನೆಯಡಿಗೆ ಬಡವರಿಗೆ ಹಂಚಿಕೆ ಮಾಡಿದ ಮನೆಗಳನ್ನು ರದ್ದುಪಡಿಸುತ್ತಿರುವುದಾಗಿ ಫಲಾನುಭವಿಗಳಿಗೆ ಕರ್ನಾಟಕ ಗೃಹ ಮಂಡಳಿ ನೋಟಿಸ್ ಜಾರಿ ಮಾಡುತ್ತಿದೆ. ಮಂಡಳಿಯ ನೋಟಿಸ್ನಿಂದ ಆತಂಕಗೊಂಡ ಫಲಾನುಭವಿಗಳು ಸೋಮವಾರ ನಗರದ ಕೆಂಪೇಗೌಡ ರಸ್ತೆಯಲ್ಲಿ KHP ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ದು ಮೊದಲು ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲಿ ಒದಗಿಸಿಲ್ಲ. ದೊಡ್ಡ ನಾಗಮಂಡಲದಲ್ಲಿ ನಿರ್ಮಿಸಿರುವ ಫ್ಲ್ಯಾಟ್ಗಳಿಗೆ 8 ತಿಂಗಳ ಹಿಂದೆ ಫಲಾನುಭವಿಗಳು ಹಂಚಿಕೆ ಮಾಡಲಾಗಿದೆ. ಆದರೆ ಇಲ್ಲಿ ನೀರು, ವಿದ್ಯುತ್ ಸೌಲಭ್ಯ ಇಲ್ಲ. ಈ ಸೌಲಭ್ಯ ಇಲ್ಲದಿದ್ದರೂ ಸುಮಾರು 30 ಜನ ಖಾಸಗಿಯಾಗಿ ನೀರಿನ ವ್ಯವಸ್ಥೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇನ್ನೂ 100 ಜನರು ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಹಣ ಕಟ್ಟದಿರಲು ಮನೆ ಪ್ರವೇಶಿಸಲು ಸಾಧ್ಯವಾಗಿಲ್ಲ ಎಂದು ಫ್ಲ್ಯಾಟ್ ಖರೀದಿಸಿರುವ ಫಲಾನುಭವಿ ರಂಗಸ್ವಾಮಿ ಅವರು ಇಲ್ಲಿ ತಿಳಿಸಿದ್ದಾರೆ. ಅವರ ಹೆಸರು ಕೊಟ್ಟಿದ್ದಾರೆ, ರಂಗಸ್ವಾಮಿ ಅಂತ. ಅಪಾರ್ಟ್ಮೆಂಟ್ನ ಆವರಣದಲ್ಲಿ ನಿರ್ವಹಣೆ ಇಲ್ಲ, ಕಸ ವಿಲೇವಾರಿನೂ ಇಲ್ಲ, ಒಳಚರಂಡಿ ಸಮಸ್ಯೆ ಇದೆ. ಹೀಗಾಗಿ ಹೊಸ ಮನೆಗೆ ಬರಲಾಗದೆ ಬಾಡಿಗೆ ಮನೆಯಲ್ಲೇ ವಾಸವಿದ್ದಾರೆ. ಸಾಲ ಮಾಡಿದವರು EMI ಕಟ್ಟುತ್ತಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಫಲಾನುಭವಿಗಳಿಗೆ ಫ್ಲ್ಯಾಟ್ ಪ್ರವೇಶ ಸಾಧ್ಯವಾಗಿಲ್ಲ ಎಂದು ಬಾಕಿ ಮೊತ್ತವನ್ನು ಉಳಿಸಿಕೊಂಡಿದ್ದಾರೆ. ಇದರಲ್ಲಿ ಹಣಕಾಸಿನ ಸಮಸ್ಯೆ ಇರುವವರು ಕೂಡ ಇದ್ದಾರೆ. ಆದರೆ ಅಂತಹ ಫಲಾನುಭವಿಗಳಿಗೆ ಹಂಚಿಕೆಯನ್ನೇ KHP ರದ್ದು ಮಾಡುತ್ತಿದೆ ಎಂದು ಮತ್ತೊಬ್ಬ ಫಲಾನುಭವಿ ಚಂದ್ರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಿಂಗಳಿಗೆ ಈ ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವಂಥ ಆಶ್ವಾಸನೆ, ಅಂದರೆ ಈ ತಿಂಗಳಲ್ಲಿ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. 1 ತಿಂಗಳಲ್ಲಿ ನೀರು ಮತ್ತು ವಿದ್ಯುತ್ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಡುವುದಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಪರಶುರಾಮ್ ಅವರು ಆಶ್ವಾಸನೆ ನೀಡಿದ್ದಾರೆ. ಅಲ್ಲದೆ ಫ್ಲ್ಯಾಟ್ ಹಂಚಿಕೆ ರದ್ದುಗೊಳಿಸಿರುವ ನೋಟಿಸ್ ಹಿಂಪಡೆಯಲು ಸಹ ಪಡೆದು ಹಣ ಕಟ್ಟಲು ಇನ್ನಷ್ಟು ಕಾಲಾವಕಾಶ ನಾವು ನೀಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಆದರೆ ಈ ಹಿಂದೆ ಮೂಲಭೂತ ಸೌಕರ್ಯಕ್ಕಾಗಿ ಪ್ರತಿಭಟನೆ ನಡೆಸಲಾಗಿತ್ತು. ಆಗ ನೀಡದ ಆಶ್ವಾಸನೆ ಈಡೇರಿಲ್ಲ ಎಂದು ಫಲಾನುಭವಿಗಳು ಚಂದ್ರು ತಿಳಿಸಿದ್ದಾರೆ. ಫ್ರೆಂಡ್, ಇದು ಪೇಪರ್ನಲ್ಲಿ ಮಾಹಿತಿ ಕೊಡ್ತೀನಿ. ಇಷ್ಟೆಲ್ಲ ಹೇಳಿದ್ದಾರೆ. ಅವರು ಪೇಪರ್ನಲ್ಲಿ ಯಾರ್ಯಾರು ಹೇಳಿಕೆ ಮಾಡಿದಾರೋ ಇಲ್ಲಿ ಹೆಸರು ಬಂದಿದೆ. ಫ್ರೆಂಡ್, ನಿಮಗೆ ಏನು ಡೀಟೇಲ್ಸ್ ಈಗ ನಿಮ್ಗೆ ಕೊಡ್ತೀನಿ ನೋಡಿ. 1,00,000 ವಸತಿ ಯೋಜನೆಯ ಫಲಾನುಭವಿಗಳು ಹಣ ಕಟ್ಟಿಲ್ಲ ಅಂತ KHP ಅಂದರೆ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ನೋಟಿಸ್ ಜಾರಿ ಮಾಡಿದ್ದಾರಂತೆ. ಇದು ನೋಡಿದವರು ಹೆದರ್ಕೊಂಡು KHPಗೆ ಭೇಟಿ ಮಾಡಿದ್ದಾರೆ. ಅಲ್ಲಿ ತಿಳಿಸಿದ್ದಾರೆ, ನಮಗೆ ಈ ಥರ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ಇಲ್ಲಿ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಹಣ ಕಟ್ಟೋಕ್ಕಿಂತ ಮುಂದೆ ನೋಡ್ತಾ ಇದ್ವಿ. ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಈಗ ಎಕ್ಸಾಂಪಲ್ ದೊಡ್ಡ ನಾಗಮಂಡಲದಲ್ಲೇ ಅವ್ರು ತಿಳಿಸಿದ್ದಾರೆ. ಆ ನೀರಿನ ವ್ಯವಸ್ಥೆ ಇಲ್ವಂತೆ, ಕರೆಂಟ್ ವ್ಯವಸ್ಥೆ ಇಲ್ವಂತೆ. ಅಲ್ಲಿ ಅವರೇ ಸ್ವತಃ ದುಡ್ಡಿಗೆ ನೀರು ಹೊಡೆಸ್ಕೊಂಡು ಇಲ್ಲಿ ಅವರು ಜೀವನ ಸಾಗ್ತಾ ಇದ್ದಾರಂತೆ. ಸುಮಾರು 30 ಜನ ಇದ್ದಾರಂತೆ. ಆ ನೀರು ಡೈಲಿ ಎಷ್ಟು ಖರ್ಚಾಗುತ್ತೆ, ಅವ್ರ ವ್ಯವಸ್ಥೆ ಏನು ಅಂತ ಸರ್ಕಾರಕ್ಕೆ ನಾವು ಪ್ರತಿಭಟನೆ ಮಾಡಿದರೂ ಸಹ ಇಲ್ಲಿ ಯಾವುದೇ ರೀತಿ ನಮಗೆ ಕೆಲಸ ಆಗಿಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸಿಲ್ಲ, ದುಡ್ಡಿನ ಬಗ್ಗೆ ಗಮನ ಹರಿಸಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂತಂತೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಲೋನ್ ಪ್ರೊಸೆಸ್ ಜಾಸ್ತಿ ಹಣ ಏನು ಕಟ್ಟಿರಲ್ಲ ಅಂಥವ್ರಿಗೆ ನೋಟಿಸ್ ಕೊಟ್ಟು ಫ್ಲ್ಯಾಟ್ ರದ್ದು ಮಾಡ್ತೀವಿ ಅಂತ ತಿಳಿಸಿದ್ದಾರೆ.
ನೀವು ಒಂದು ವಿಷಯ ತಿಳಿಸ್ತೀರಿ. ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಇವರೆಲ್ಲ ಫಲಾನುಭವಿಗಳು ಭೇಟಿ ಮಾಡಿ ವಿಚಾರಿಸಿದಾಗ ಅವರು 1 ತಿಂಗಳೊಳಗೆ ನೀರಿನ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಎಲ್ಲ ನಾವು ಬಗೆಹರಿಸ್ತೀವಿ. ಮತ್ತು ಇದಕ್ಕೆ ಮತ್ತೆ ನಿಮಗೆ ಕಾಲಾವಕಾಶ ಕೊಡ್ತೀನಿ. ಯಾರ್ಯಾರಿಗೆ ಫ್ಲ್ಯಾಟ್ ರದ್ದು ಅಂತ ನೋಟಿಸ್ ಬಂದಿದೆಯೋ ಅವ್ರಿಗೆ ನಾವು ಕಾಲಾವಕಾಶ ಕೊಡ್ತೀವಿ ಅಂತ ಇವರು ತಿಳಿಸಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬಂದಿದೆ. ಫ್ರೆಂಡ್, ಇಷ್ಟೆಲ್ಲ ವಿಷಯ ನಿಮಗೆ ಇಲ್ಲಿ ಬಂದಿದೆ. ಖಂಡಿತವಾಗಿ ದೊಡ್ಡನಾಳಮಂಗಲದಲ್ಲಿ ತುಂಬ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಮತ್ತು ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ. ಅದು ಡ್ಯಾಮೇಜ್ ನೀರು ಲೀಕೇಜ್ ಆಗೋದು ಇದೆಲ್ಲ ನೋಡಿದರೆ ನಿಮಗೆ ಸ್ಕ್ರೀನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಚಿಕ್ಕಬಳ್ಳಾಪುರ ಅಂತ ಒಬ್ಬ ಫಲಾನುಭವಿಗಳು ನಮಗೆ ಶಿಫ್ಟ್ ಮಾಡಿದ್ದಾರೆ. ಈ ವಿಡಿಯೋ ಕ್ಲಿಪ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಫ್ಲೋರು ಓಡಾಡ್ತೀವಲ್ಲ ಕಾಂಪೌಂಡು, ಆ ಕಾಂಪೌಂಡ್ ತುಂಬ ನೀರು ತುಂಬಿದೆ. ಅಲ್ಲಿ ಕಸ ಗುಡಿಸ್ತಾ ಇದೆ ಮಹಿಳೆಯರು. ನಿಜವೂ ಅದು ಯಾವ ಥರ ವಾಸ ಮಾಡುತ್ತೆ, ಈ ಥರ ತುಂಬ್ಕೊಂಡ್ರೆ ಒಳಗೆ ಬರುತ್ತೆ, ಏನು ಸಮಸ್ಯೆ. ಸರ್ಕಾರದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಇತ್ಲಾಗೆ ಫ್ಲ್ಯಾಟ್ ತಗೊಳ್ರಿ, ಲೋನ್ ತಗೊಳ್ರಿ ಅಂತ ಹೇಳ್ತಾರೆ. ಇಲ್ಲಿ ಸಮಸ್ಯೆಗಳು ಬಗೆಹರಿಸ್ಬೇಕು. ಕಸ ಗುಡಿಸೋದು ಇವೆಲ್ಲ ನೋಡಿ ಅಲ್ಲೇ ಕಾಣಿಸ್ತಾ ಇದ್ದೀವಿ, ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಮೂಲಭೂತ ಸೌಕರ್ಯಗಳು ಕ್ಲೀನಾಗಿ ಸರ್ಕಾರದವ್ರು ಫ್ಲ್ಯಾಟ್ ಕೊಟ್ಟು ಕೊಡಬೇಕಾಗುತ್ತೆ. ಈಗ ಪ್ರೈವೇಟಲ್ಲಿ ನೋಡಿ ಎಲ್ಲ ಕ್ಲಿಯರ್ ಆದಮೇಲೆ ಅಲ್ಲಿ ಮನೆ ಅಮೌಂಟು ಪೇ ಮಾಡಿಸ್ತಾರೆ. ಇಲ್ಲಿ ಇನ್ನೂ ಫಿನಿಶಿಂಗ್ ಆಗಿರಲ್ಲ, ಮುಂಚೆಗೆ ಹಣ ಕಟ್ಟಿಸ್ಕೊತಾರೆ. ಅದ ನಂತರ ನಮಗೆ ಇಲ್ಲಿ ಮೂಲಭೂತ ಸೌಕರ್ಯ ಚೆನ್ನಾಗಿರಲ್ಲ, ನಾವು ಬರೋಕ್ಕೆ ಇನ್ನು ಮುಂದೆ ನೋಡ್ತೀವಿ. ಇನ್ನು ಲೋನ್ ಮಾಡಿಸ್ಕೊಂಡಿರೋ ಈ ವ್ಯವಸ್ಥೆ ಎಲ್ಲ ನೋಡಿ ಲೋನ್ ಮಾಡಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಎಲ್ಲ ಮೂಲಭೂತ ಸೌಕರ್ಯಗಳು ಸರ್ಕಾರದವರು, ರಾಜೀವ್ ಗಾಂಧಿ ವಸತಿ ನಿಗಮದವರು ದಯವಿಟ್ಟು ಫಲಾನುಭವಿಗಳು ಕೊಡ್ರಿ. ಆಮೇಲೆ ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಾಯಿದ್ದಾರೆ, ಅವ್ರ ಕಷ್ಟ ಅವ್ರು ಕೇಳ್ಕೊತಾ ಇದ್ದಾರೆ. ಇಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರಂತೆ, ಏನೋ ರಾಜೀವ್ ಗಾಂಧಿ ವಸತಿ ನಿಗಮ ಪರಶುರಾಮ್ ಅವರು ಆಶ್ವಾಸನೆ ಕೊಟ್ಟಿದ್ದಾರಂತೆ, 1 ತಿಂಗಳೊಳಗೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಅಂತ. ಮತ್ತು ಕಾಲಾವಕಾಶನೂ ಕೊಟ್ಟಿದ್ದಾರೆ ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಳೋಕ್ಕೆ ಕೊಟ್ಟಿದ್ದೀವಿ ನೋಡಿ. ಒಂದು ವಸತಿ ಯೋಜನೆಯಲ್ಲಿ ಸಾಕಷ್ಟು ಇದೇ ಥರ ಆಗ್ತಾ ಇರೋದು. ಈಗ ಎಕ್ಸಾಂಪಲ್ ಇನ್ನು 80%, 60%, 70% ಇದಾಗ್ತಾ ಇದೆ ಲೋನು. 80%, 60% ಮನೆ ಮಾತ್ರ ರೆಡಿ ಇರ್ತವೆ. ಮುಂಚೆನೇ ಲೋನ್ ಮಾಡಿಸ್ಕೊತಾರೆ. ಇತ್ತ ಫಲಾನುಭವಿಗಳು ಮನೆಗೆ ಹೋಗೋ ಕಾಲ ಬಿಡೋ ಕಾಲ EMI ಕಟ್ಕೊಂಡು ಹೋಗ್ತಾನೆ ಇರಬೇಕು. ಅದು ಕೇಳಿದ್ರೆ ಇನ್ನು ನೆಕ್ಸ್ಟ್ ತಿಂಗಳು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. 4-5 ತಿಂಗಳು ಆದರೂ ಸಾಕಷ್ಟು ಜನ ಇಲ್ಲ. ಇಲ್ಲಿ ಸುಮಾರು ಕಡೆ ಅಡ್ಡಾರಪಾಳ್ಯ ಆಗಿರ್ಬೋದು, ಸಾಧೇನಹಳ್ಳಿ ಆಗಿರ್ಬೋದು, ಕಡೆ ಜನ ವಾಸವಾಗಿದ್ದಾರೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿಕ್ಕಬಳ್ಳಾಪುರನೂ ಇದೇ ಥರ ಸಮಸ್ಯೆಗಳು ಕಾಣಿಸ್ತಾ ಇದೆ. ಮತ್ತು ಇನ್ನು ಸಾಧೇನಹಳ್ಳಿ ಅಂಥ ಸಮಸ್ಯೆಯನ್ನು ಕಂಡಿಲ್ಲ. ಅಡ್ಡಾರಪಾಳ್ಯಕ್ಕೂ ಇದೆ, ಅಲ್ಲೂ ಸುಮಾರು ಜನ 10 ಜನ 12 ಜನ ಬಂದಿದ್ದಾರೆ. ಅಲ್ಲೂ ನೀರಿನ ಸಮಸ್ಯೆ, ಕರೆಂಟ್ ಸಮಸ್ಯೆ, ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಂತ ತಿಳಿಸಿದ್ರು. ಬಟ್ ಈ ಸದ್ಯಕ್ಕೆ ಈಗ ಸಾಕಷ್ಟು ಕಡೆ ದೊಡ್ಡನಾಳಮಂಗಲ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಸಮಸ್ಯೆಗಳು ಇದ್ದಾವೆ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳು ಆದಷ್ಟು ಸರ್ಕಾರದವ್ರು ಕೊಡಬೇಕು. ಲೋನ್ಗಳು ಮಾಡಿಸೋಕ್ಕೆ ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.